ತನ್ನ ತಾನರಿದು ತಾನಾದಡೆ ವಚನಕಾರ್ತಿಯರ ಲೋಕದೃಷ್ಟಿ ಸಾಹಿತ್ಯ ಸಹವಾಸ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ಹಾಗೂ ಬೆಂಗಳೂರಿನ ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಸಹಯೋಗದಲ್ಲಿ ಬಿಯು ಸಂಘದ ನೂತನ ಸಭಾಭವನದಲ್ಲಿ ಶನಿವಾರ ಹಮ್ಮಿಕೊಂಡ ತನ್ನ ತಾನರಿದು ತಾನಾದಡೆ ವಚನಕಾರ್ತಿಯರ ಲೋಕದೃಷ್ಟಿ ಸಾಹಿತ್ಯ ಸಹವಾಸ ಎಂಬ ಸಾಹಿತ್ಯಕ ಸರಣಿ ಕಾರ್ಯಕ್ರಮವನ್ನು ಬಿವಿ ಸಂಘದ ಕಾರ್ಯ ಅಧ್ಯಕ್ಷರಾದ ಡಾಕ್ಟರ್ ವೀರನಾಥ್ ಚರಂದಗೌಡರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಸಾಹಿತಿಗಳಾದ ಡಾಕ್ಟರ್ ಅಮರೇಶ್ ನೊಗಡೋನಿ ಅವರು ವಹಿಸಿದ್ದರು. ಬೆಂಗಳೂರಿನ ಅಜೀಂ ಪ್ರೇಮ್ಜಿ ಫೌಂಡೇಶನ್ದ ಮುಖ್ಯ ಸಂವಹನ ಅಧಿಕಾರಿ ಸುಧೀಶ್ ವೆಂಕಟೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆ ಮೇಲೆ ಸಂಘದ ಗೌರವ ಕಾರ್ಯದರ್ಶಿ ಮಹೇಶ್ ಹತ್ನಿ, ಕಾಲೇಜು ಆಡಳಿತ ಮಂಡಳಿಯ ಕಾರ್ಯ ಅಧ್ಯಕ್ಷರಾದ ಗುರುಬಸವ ಸುಳಿಮಾವಿ ಇದ್ದರು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷ ಅಶೋಕ್ ಸಜ್ಜನ್ ಬೇವೂರ್, ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್, ಸಂಘದ ಆಡಳಿತ ಅಧಿಕಾರಿ ಡಾಕ್ಟರ್ ವಿಜಯಕುಮಾರ್ ಕಟಿಯಳಿಮಠ್, ಲೇಖಕರಾದ ಡಾಕ್ಟರ್ ಗುರುಪಾದ್ ಮರೆಗುದ್ದಿ, ಪ್ರೊಫೆಸರ್ ಎಸ್.ಆರ್. ಮುಗನೂರ್ಮಠ್, ಡಾಕ್ಟರ್ ಜಗನ್ನಾಥ್ ಚವಾಣ್, ಅಡ್ಯಪ್ಪ ಕುರಿ, ಎಸ್.ವಿ. ಮಂಜುನಾಥ್ ಸೇರಿದಂತೆ ವಿವಿಧ ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಚನಕಾರ್ತಿಯರನ್ನು ಕುರಿತು ಚಿತ್ರ ಕಲಾವಿದ ಚೇದಿ ಸೋಮಶೆಟ್ಟಿಯವರ ರೇಖಾಚಿತ್ರ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಪ್ರಾಸ್ತಾವಿಕವಾಗಿ ಮಾತಾಡುವಾಗ ಪಟ್ಟಿಯನ್ನು ಹೇಳೋದು. ಒಂದು ಫೌಂಡೇಶನ್ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ಬಹಳ ಅಪರೂಪ. ಅವರು ತಮ್ಮ ಕಂಪನಿಯಲ್ಲಿ ಬಂದಂಥ ಲಾಭಾಂಶವನ್ನು ಇಂತಹ ಕೆಲಸಕ್ಕೆ ಖರ್ಚು ಮಾಡ್ತಾ ಇರೋದು ಕೂಡ ಎಲ್ಲ ಕಂಪನಿಗಳಿಗೆ ಆದರ್ಶ ಆಗಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಾಹಿತ್ಯ ಸಹವಾಸ ಒಳ್ಳೆಯದು, ಆದ್ರೆ ಕೆಲವು ಸಾಹಿತ್ಯಗಳ ಸಹವಾಸ ಒಳ್ಳೆಯದಲ್ಲ. ಚಲೋ ಸಾಹಿತ್ಯಗಳ ಸಹವಾಸ ಒಳ್ಳೆಯದು, ಚಲೋ ಸಾಹಿತ್ಯದ ಸಹವಾಸನೂ ಒಳ್ಳೆಯದು. ಕೆಲವು ಸಾಹಿತ್ಯದ ಸಹವಾಸ ಒಳ್ಳೆಯದಲ್ಲ. ನಿಮಗೆಲ್ಲ ಗೊತ್ತಿದೆ ಈ ವಿಷಯ. ಅತ್ಯಂತ ಸಾಹಿತಿಗಳು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು, ಬೇಂದ್ರೆಯವರಂಥವರು, ನಮ್ಮ ಹಲಸಂಗಿಯವರು, ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪುಟ್ಟಪ್ಪನವರು, ಕುವೆಂಪು ಅವರು ತಮ್ಮ ಜೀವಮಾನದಲ್ಲಿ ಸಾಹಿತ್ಯಕ್ಕೆ ಒಳ್ಳೆಯ ಕೊಡುಗೆಗಳನ್ನ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿ ಆ ಸಾಹಿತಿಗಳು ಇರ್ತಾರಲ್ಲ, ಆ ಸಾಹಿತ್ಯವನ್ನ ಕೆಡಿಸ್ತಕ್ಕಂಥವ್ರು ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ಅಂಥವ್ರ ಸಹವಾಸದಿಂದ ದೂರಿದ್ದು ಒಳ್ಳೆಯ ಸಾಹಿತ್ಯದ ಸಹವಾಸವನ್ನ ಮಾಡುವಂತ ಪ್ರಯತ್ನವನ್ನ ನಾವು ನೀವೆಲ್ಲ ಮಾಡಬೇಕು. ಈ 12ನೇ ಶತಮಾನದಲ್ಲಿ ಈ ವಚನಕಾರ್ತಿಯರ ಮುಂದೆ 2-3 ಗೋಷ್ಠಿಗಳಿದೆ. ಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥವರು ಕೂಡ ಇದ್ದಾರೆ. ನಾನು ಹೆಚ್ಚು ಮಾತನಾಡುವುದಿಲ್ಲ. ಒಂದು ಕನ್ನಡಕ್ಕೆ ಶ್ರೀಮಂತ ಭಾಷೆ ಆಗ್ಬೇಕಾದ್ರೆ, ಕನ್ನಡ ಶ್ರೀಮಂತ ಭಾಷೆ ಆಗ್ಬೇಕಾಗಿತ್ತಂದ್ರೆ ಒಂದು ವಚನ ಸಾಹಿತ್ಯ, ಒಂದು ದಾಸ ಸಾಹಿತ್ಯ, ಮತ್ತೊಂದು ಜಾನಪದ ಸಾಹಿತ್ಯ, ಈ 3 ಸಾಹಿತ್ಯಗಳ ಕೊಡುಗೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಈ 3 ಸಾಹಿತ್ಯಗಳು ಇರದೇ ಇದ್ರೆ ಕನ್ನಡ ಭಾಷೆಗೆ ಅಷ್ಟು ಮಾತು ಬರ್ತಿತ್ತೋ ಇಲ್ಲೋ ನಮಗೆ ಸಂಶಯ ಬರ್ತದೆ. ಆ ನಿಟ್ಟಿನಲ್ಲಿ ಈ ಸಾಹಿತ್ಯಗಳು ಕೂಡ ಭಾಷೆಗೆ ಒಂದು ಸೌಂದರ್ಯವನ್ನು, ಶ್ರೀಮಂತಿಕೆಯನ್ನು ಹೆಚ್ಚು ಮಾಡಿದಾವ ಅಂತ ಹೇಳಿದರೆ ತಪ್ಪಿಲ್ಲ. ಅನೇಕ ವಚನಗಳಲ್ಲಿ ನಾವು ನೋಡ್ಬೋದು, ಅನೇಕ ದಾಸರ ಸಾಹಿತ್ಯದಲ್ಲಿ ನಾವು ನೋಡ್ಬೋದು. ಜಾನಪದ ಸಾಹಿತ್ಯ ಅಂತೂ ಇನ್ನೂ ಅದ್ಭುತ. ಯಾರು ಬರೆದ್ರು ಗೊತ್ತಿಲ್ಲ, ಯಾರು ಅದನ್ನು ಹಾಡನ್ನು ಹಾಡುವಂಥ ಧ್ವನಿ ಹಾಡಿನ ಮೇಲೆ ಆ ಜಾನಪದ ಸಾಹಿತ್ಯವನ್ನು ನಾವು ಅದರಲ್ಲಿ ಇರುವಂಥ ಸುಖವನ್ನು ಅನುಭವಿಸ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಕೊಡುಗೆಯನ್ನು ಈ 3 ಸಾಹಿತ್ಯ ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಸಾಹಿತ್ಯಕ್ಕೆ ಕೊಟ್ಟು ಹೋಗಿದೆ. ಆ ಪರಂಪರೆ ಬರಲಿ ಮತ್ತು ಅಂಥ ಸಾಹಿತ್ಯಗಳು ಹುಟ್ಟಬೇಕು. ಯಾಕಂದ್ರೆ ಪುಸ್ತಕಗಳು ಓದುವಂಥ ಕಾಲ ಒಂದಿತ್ತು. ಯಾರೂ ಪುಸ್ತಕ ಓದುವುದಿಲ್ಲ. ಅವು ಏನು ನಮಗೆ ಇಂಪಾರ್ಟೆಂಟ್ ಅನಿಸ್ತಾವು ಅವನ್ನ ಟ್ಯಾಗ್ನಾಗ ಇದ್ರೊಳಗೆ ಹಾಕೊಂಡ್ಬಿಡ್ತಾರೆ, ಮೊಬೈಲ್ನೊಳಗೆ ಹಾಕೊಂತಾರೆ.
ಅಲ್ಲೇ ಸಮಯ ಸಿಕ್ಕಾಗ ನೋಡ್ಕೊಂತ ಹೋಗ್ತಾರೆ. ಓದುವಂಥ ಹವ್ಯಾಸ ಬಹಳ ಕಡಿಮೆ ಆಗಿದೆ ಇವತ್ತು ನಮ್ಮ ವಿದ್ಯಾರ್ಥಿನಿಯರಿಗೆ. ಪಾಲಕರು ಮತ್ತು ಪ್ರಾಧ್ಯಾಪಕರಾದಂಥವರು ಲೈಬ್ರರಿಯಲ್ಲಿ ಇಂಥ ಅನೇಕ ಒಳ್ಳೆ ಗ್ರಂಥಗಳದಾವೆ. ನಮ್ಮ ಆರ್ಟ್ಸ್ ಕಾಲೇಜ್ ಲೈಬ್ರರಿಯಲ್ಲಂತೂ ಅದ್ಭುತವಾದಂಥ ಗ್ರಂಥಗಳದಾವು, ಎಲ್ಲ ಸಾಹಿತ್ಯಕ್ಕೆ ಒಳಪಟ್ಟಂಥ ಗ್ರಂಥಗಳದಾವು. ವಿದ್ಯಾರ್ಥಿಗಳಿಗೆ ಈ ಓದುವಂಥ ರುಚಿಯನ್ನು ಕೂಡ ಹಚ್ಚಿಸುವಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ ಅಂತ ಹೇಳ್ತಾ, ನನಗೆಲ್ಲಕ್ಕಿಂತ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕೂಡ ಕಡಿಮೆ. ಸರ್ಕಾರಿ ಶಾಲೆ ಜೊತೆಗೆ ಗ್ರಾಂಟೀನೇಡ್ ಶಾಲೆಯನ್ನು, ಖಾಸಗಿ ಶಾಲೆಯನ್ನು ಮುಂದಿನ ದಿನಮಾನದಲ್ಲಿ ಕೂಡಿಸುವಂತ ಹೋಗಿ ದೊಡ್ಡ ಫೌಂಡೇಶನ್ ಐತೆ ನಮ್ಮದು, ಕೂಡಿಸ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಿಮಗೆಲ್ಲರಿಗೂ ನಾನು ಸಂಬಂಧ ಪಟ್ಟಿರುವುದರಿಂದ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿನಿಯರು ಇರುವುದು ಇನ್ನೂ ಸಂತೋಷ ವಿಷಯ. ಏನು ಅಂತ ಕೇಳಿದರೆ, ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಓಹ ನೆಂಬುವುದು ಕೈಕೂಲಿಯೇ. ನೀನು ಏನೋ ಕೆಲಸ ಮಾಡಿದ್ದೀನಿ, ನಾನು ಕೈಲಾಸಕ್ಕೆ ಹೋಗೋಕ್ಕೆ ಅದೊಂದು ಟಿಕೆಟ್ ಸಿಕ್ಕಿದೆ ಅಂತ ಭಾವಿಸಿದ್ರೆ ಅದು ತಪ್ಪು. ಮಧ್ಯಲೋಕ ಐತಲ್ವಾ, ಈ ಮಧ್ಯಲೋಕದಲ್ಲಿಯೇ ನಾವು ಜೀವನ ಇಡೀ ಸಾಧಿಸಬೇಕು. ಸ್ವರ್ಗ ಇಲ್ಲ, ನರಕನೂ ಇಲ್ಲ, ಭಕ್ತನ ಮನೆಯಂಗಳವೇ ವಾರಣಾಸಿ. ಈ ಥರದ ಅನೇಕ ವಚನಗಳನ್ನು ನಾನು ಇಲ್ಲಿ ಕೋಟ್ ಮಾಡಬೇಕಾಗಿಲ್ಲ. ನನ್ನ ಮುಂದಿನ ಪ್ರಬಂಧ ಮಂಡಿಸುವವರಿದ್ದಾರಲ್ಲ, ಅವರು ಈ ಥರದ ಬೇಕಾದಷ್ಟು ವಚನಗಳನ್ನು ಮಂಡಿಸಬಹುದು. ಹಾಗಾಗಿ ಇವರಿದ್ದಾರಲ್ಲ, ಇದ್ರೊಳಗಡೆನೆ ಏನು ಅಂತ ಅಸಂಗ್ರಹ, ಕಾಯ್ದೆಕ್ಕಿ ಲಕ್ಕಮ್ಮನ ಕಾಯಕ ತತ್ವದ ಒಳಗೆ ದಾಸೋಹನೂ ಇದೆ, ಅಸಂಗ್ರಹ ತತ್ವನೂ ಇದೆ. ಇಲ್ಲಿ ಕೈಲಾಸ ಇಲ್ಲ. ಕೈಲಾಸ ಇರೋದು ಎಲ್ಲಿ ಅಂತ ಕೇಳಿದ್ರೆ, ನಾವು ಬದುಕುವ ಭೂಮಿಯ ಮೇಲಿದೆ ಅನ್ನುವುದನ್ನು ತೋರಿಸ್ತಾರೆ ವಚನಕಾರ್ತಿಯರು. ಹೀಗೆ ದಿಟ್ಟ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಈ ದಿಟ್ಟ ಹೆಜ್ಜೆಗಳನ್ನು ನಾವು ಇವತ್ತು ಮನನ ಮಾಡುವ ಅಗತ್ಯ ಇದೆ, ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಎರಡೂ ಸಂಸ್ಥೆಗಳು ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಅಂತ ಕೇಳಿದರೆ, ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಓಹ ನೆಂಬುವುದು ಕೈಕೂಲಿಯೇ. ನೀನು ಏನೋ ಕೆಲಸ ಮಾಡಿದ್ದೀನಿ, ನಾನು ಕೈಲಾಸಕ್ಕೆ ಹೋಗೋಕ್ಕೆ ಅದೊಂದು ಟಿಕೆಟ್ ಸಿಕ್ಕಿದೆ ಅಂತ ಭಾವಿಸಿದ್ರೆ ಅದು ತಪ್ಪು. ಮಧ್ಯಲೋಕ ಐತಲ್ವಾ, ಈ ಮಧ್ಯಲೋಕದಲ್ಲಿಯೇ ನಾವು ಜೀವನ ಇಡೀ ಸಾಧಿಸಬೇಕು. ಸ್ವರ್ಗ ಇಲ್ಲ, ನರಕನೂ ಇಲ್ಲ, ಭಕ್ತನ ಮನೆಯಂಗಳವೇ ವಾರಣಾಸಿ. ಈ ಥರದ ಅನೇಕ ವಚನಗಳನ್ನು ನಾನು ಇಲ್ಲಿ ಕೋಟ್ ಮಾಡಬೇಕಾಗಿಲ್ಲ. ನನ್ನ ಮುಂದಿನ ಪ್ರಬಂಧ ಮಂಡಿಸುವವರಿದ್ದಾರಲ್ಲ, ಅವರು ಈ ಥರದ ಬೇಕಾದಷ್ಟು ವಚನಗಳನ್ನು ಮಂಡಿಸಬಹುದು. ಹಾಗಾಗಿ ಇವರಿದ್ದಾರಲ್ಲ, ಇದ್ರೊಳಗಡೆನೆ ಏನು ಅಂತ ಅಸಂಗ್ರಹ, ಕಾಯ್ದೆಕ್ಕಿ ಲಕ್ಕಮ್ಮನ ಕಾಯಕ ತತ್ವದ ಒಳಗೆ ದಾಸೋಹನೂ ಇದೆ, ಅಸಂಗ್ರಹ ತತ್ವನೂ ಇದೆ. ಇಲ್ಲಿ ಕೈಲಾಸ ಇಲ್ಲ. ಕೈಲಾಸ ಇರೋದು ಎಲ್ಲಿ ಅಂತ ಕೇಳಿದ್ರೆ, ನಾವು ಬದುಕುವ ಭೂಮಿಯ ಮೇಲಿದೆ ಅನ್ನುವುದನ್ನು ತೋರಿಸ್ತಾರೆ ವಚನಕಾರ್ತಿಯರು. ಹೀಗೆ ದಿಟ್ಟ ಹೆಜ್ಜೆಗಳನ್ನು
ಇಟ್ಟಿದ್ದಾರೆ. ಈ ದಿಟ್ಟ ಹೆಜ್ಜೆಗಳನ್ನು ನಾವು ಇವತ್ತು ಮನನ ಮಾಡುವ ಅಗತ್ಯ ಇದೆ, ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಎರಡೂ ಸಂಸ್ಥೆಗಳು ಇಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ.